ಸ್ಟೋರಿ ಏನಾದರೂ ಅದು ರಿಯಲ್ ಇದಕ್ಕೆ ಏನಾದ್ರು ಕನೆಕ್ಟ್ ಆಗುತ್ತೆ ಸರ್ ಇಲ್ಲ, ರಿಯಲ್ ಇನ್ಸಿಡೆಂಟ್ಸ್ ಎಲ್ಲ ಏನಿಲ್ಲ, ಬಟ್ ಒಂದು 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 ಒಳ್ಳೆ ಲವ್ ಸ್ಟೋರಿ ಇದೆ ಸರ್. ಒಂದು ಲವ್ ಸ್ಟೋರಿ. ಇವಾಗ ಲವರ್ಸ್ಗಳು ಮಾಡ್ಕೊಳ್ಳೋ ತಪ್ಪುಗಳನ್ನ ನಾನು ಒಂದು ಸ್ವಲ್ಪ ಹೈಲೈಟ್ ಮಾಡೋಕ್ಕಂತ ಹೋಗಿದ್ದೀನಿ. ಸೊ ಅದರಲ್ಲಿ ಏನು ಕಾಮಿಡಿಗಳು ಬರುತ್ತೆ. ಸೊ ಕಾಮಿಡಿ ಅಂದರೆ ನಮ್ಮ ರಿಯಲ್ ಲೈಫಲ್ಲಿ ನಡೆಯುವಂಥ ಕಾಮಿಡಿ. ಲೈಕ್ ಉದಾಹರಣೆ ಗೌರವ್ ಮತ್ತು ಭವ್ಯ ಅವ್ರದ್ದೊಂದು ಪೇರ್ ಬರುತ್ತೆ, ಸುಧಾಕರ್ ಪಾಯಲ್ ಒಂದು ಪೇರ್ ಬರುತ್ತೆ, ಮತ್ತು ಸಿಂಗಲ್ ಆಗಿ ಕಾರ್ತಿಕ್ ರುವಾರಿ ಬರ್ತಾನೆ, ನವೀನ್ ಪಡೀಲ್ ಸರ್ ಇದ್ದಾರೆ, ಮಧುಮತಿ ಇದ್ದಾರೆ, ಚೇತನ್ ದುರ್ಗ ಇದ್ದಾರೆ. ಎಲ್ಲರದು ಒಂದು ಕ್ಯಾರೆಕ್ಟರೈಸೇಷನ್ಸ್ ಇದೆ ಸರ್. ಅವ್ರದ್ದೇ ಆದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇದೆ. ಅವ್ರ ನೇಮ್ಗಳು ಹಂಗೆ ಇದೆ. ಲೈಕ್ ಉದಾಹರಣೆ ಪಾಯಲ್ ಚೆಂಗಪ್ಪ, ಅವಳ ಹೆಸರು ಉರಿ ಅಂತ, ಉರ್ಮಿ ಆರಾಧನಾ ಅಲಿಯಾಸ್ ಉರಿ ಅಂತ, ನಮ್ಮ ಚೇತನ್ ದುರ್ಗ ಪೊಟ್ಯಾಟೊ ಪಚ್ಚಿ ಅಂತ, ಈ ಥರದ್ದು ಡಿಫ್ರೆಂಟ್ಸ್ ನೇಮ್ಗಳನ್ನ ಹ್ಯೂಮರ್ ಆಗಿ ಟ್ರೈ ಮಾಡಿದ್ವಿ. ಅಂದ್ರೆ ಈಗ ಶಾರ್ಟ್ ಮೂವಿಲಿ ಟೊಮೊಟೊ ಆ ಥರ ಆ ಕ್ಯಾರೆಕ್ಟರ್ ನೇಮ್ಗಳಿರಲ್ಲ, ಅದನ್ನ ಇಲ್ಲ ಸರ್, ಆ್ಯಕ್ಚುಲಿ ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಉದಾಹರಣೆಗೆ ನಾನು ಏನೋ ಒಂದು ಸಣ್ಣ ಕಾನ್ಫಿಡೆನ್ಸ್ ಮೇಲೆ ಟೊಮೊಟೊ ಮುಂಡೆ ಅಂತ ಮಾಡಿಬಿಟ್ಟೆ ಸರ್, ಅದನ್ನ ಚೇಂಜ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಅದಕ್ಕಿಂತ ಒಳ್ಳೆ ಶಾರ್ಟ್ ಫಿಲಮ್ಸ್ ಮಾಡಿದ್ರು ಕೂಡ ನನಗೆ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲ, ಒಂದೊಂದ್ಸರಿ ಏನಂದ್ರೆ ಎಷ್ಟು ಇದಾಗುತ್ತೆ ಅಂದರೆ ಇಂಥವ್ರು ಹಿಂಗೆ ಇದರಲ್ಲಿ ಇನ್ನೊಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ, ಯಾರು ಅದೇ ಇದರಲ್ಲಿ ಟೊಮೊಟೊ ಮುಂಡೆ ಅಂದ್ರೆ ಬೇಗ. ಹೌದು ಸರ್, ಕೆಲವು ಪಾಯಲ್ ಹೇಳ್ತಾ ಇರ್ತಾರಂತೆ, ಅವಳ ಹೆಸರೇ ಗೊತ್ತಿಲ್ವಂತೆ, ಬಟ್ ಟೊಮೊಟೊ ಅವಳಿಗೆ ಟೊಮೊಟೊ ಓಕೆ ಸರ್, ಅವಳಿಗೆ ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಅದೊಂಥರ ಬಿಡಕ್ಕಾಗಲ್ಲ ಸರ್, ಜನ ಇಷ್ಟಪಟ್ಟಿರೋ ನೇಮ್ ಅದು, ಜನ ಕೊಟ್ಟಿರೋ ಇದು ಪ್ರೀತಿ ಅದನ್ನ ನಾವು ಅವಳು ರಿಸೀವ್ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಇಷ್ಟು ಸೈಲೆಂಟ್ ಆಗಿರ್ತಕ್ಕಂಥ ಡೈರೆಕ್ಟರ್ ಹಿಂದೆ ಇಷ್ಟೊಂದು ದೊಡ್ಡ ಹ್ಯೂಮರಸ್ ಇದೆ ಅಂತ ಯಾರಿಗೂ ಇದಾಗುತ್ತೆ. ಇಲ್ಲ ಸರ್, ಹಂಗೇನಿಲ್ಲ. ಬಟ್ ಏನಂದರೆ ಹ್ಯೂಮರ್ಗೆ ಜಾಸ್ತಿ ಕ್ರಿಯೇಟಿವ್ ಪಾರ್ಟು, ರೈಟಿಂಗ್ ಪೋರ್ಷನ್ಸ್ ಏನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಸರ್. ಇವಾಗ ಉದಾಹರಣೆಗೆ ಆ್ಯಕ್ಷನ್ ಪೋರ್ಷನ್ಸ್ ಆಗ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ಗೆಲ್ಲ ತುಂಬ ಡೀಟೇಲಿಂಗ್ ವರ್ಕ್ ಕೇಳುತ್ತೆ. ಬಟ್ ಹ್ಯೂಮರ್ ಎಲ್ಲ ಲೈಕ್ ನಮ್ಮ ನಡೆಯೋ ಮಧ್ಯೆ, ಮತ್ತು ನಮ್ಮ ಹುಡುಗರು ತುಂಬ ಹ್ಯೂಮರಸ್ಸು. ನೀವು ಬಿಟ್ಟರೆ ಒಂದು 6 ಜನ ಬಿಟ್ಟರೆ ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾರೆ. ಸೊ ಟೀಮ್ಸ್ ಒಗ್ಬಿಟ್ಟಿದೆ ನನಗೆ. ಸೊ ಅವ್ರದ್ದು ಏನೇನು ಮಜಾ ಮಾಡ್ತಾರೆ, ಅವ್ರ ಮನೇಲಿ ಏನು ಮಜಾ ಮಾಡ್ತಾರೆ, ಅದನ್ನು ಜಾಸ್ತಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಷ್ಟೇ, ಬೇರೆ ಏನು ಹೊಸ್ದಾಗೇನು ಮಾಡಿಲ್ಲ. ಬಟ್ ಸಿನಿಮಾ ನಿಮ್ಗೆ ಬೋರ್ ಆಗುತ್ತೆ ಅಂತ ನಿಮ್ಗೆ ಆ ಥರ ಅನ್ಸಲ್ಲ ಸರ್. ನೀವು ಸ್ಕ್ರೀನ್ ಮೇಲೆ ಕೂತ್ರೆ ಹಲ್ ಬಿಟ್ಕೊಂಡು ಕೂತಿರ್ಬೇಕು ಅಷ್ಟೇ. ಚೆನ್ನಾಗಿದೆ ಅನ್ನೋ ಥರ ಕೂತ್ಕೋಬೇಕು. ಅದೇ ಮಿನಿಮಮ್ 40-45 ಸಲ 50 ಸಲ ನಗ್ತೀರಾ. ಯಾರೇ ಬಂದು ಕೂರಿಸಿದ್ರು ಒಂದು 50 ಸಲ ನಗ್ತಾರೆ ಸರ್, ಮನ್ಸಾರೆ ನಗ್ತಾರೆ. ಸ್ಟ್ರೆಸ್ ಇರೋರು ಬಂದು ಸಿನಿಮಾ ನೋಡ್ಬೋದು. ಎಸ್ ಸರ್, January 30th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು. ಆ ನಿಟ್ಟಿನಲ್ಲಿ ಅಂದರೆ ಥಿಯೇಟರ್ ಸೆಟಪ್ಸ್ ಅಂತ ಇರುತ್ತೆ, ಒಂದಿಷ್ಟು ಪ್ರಮೋಷನ್ ಪ್ಲಾನ್ಸ್ ಅಂತ ಇರುತ್ತೆ, ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅಂತ ಸರ್? ಇವಾಗ ಲೈಕ್ ಏನಂದರೆ ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾನ, ಅದು ನಮಗೆ ಒಂದು ಸ್ಟ್ರೆಂತ್ ಇದ್ದಂಗೆ. ಮತ್ತು ಪ್ರಮೋಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಸರ್, ನಮ್ಮದೇ ಅದು. ಇವಾಗ ಉದಾಹರಣೆಗೆ ಲೈಕ್ JRM ಸ್ಟುಡಿಯೋದಲ್ಲಿ ಅಮೃತಾಂಜನ್ ಅನ್ನೋ ಶಾರ್ಟ್ ಫಿಲ್ಮ್ಸ್ ಬಂದಿದ್ದು, ಮತ್ತು ಆಲ್ಮೋಸ್ಟ್ 1 ಮಿಲಿಯನ್ ಲೈಕ್ ವ್ಯೂವರ್ಸ್ ಇದ್ದಾರೆ. ನಾವು ಅಲ್ಲೇ ಮಾಡ್ತಾ ಇದ್ದೀವಿ. ಪ್ರಮೋಷನ್ ಸಾಂಗ್ ಬರ್ತಾ ಇದೆ ಮಂಡೇ, ಮತ್ತು ಇವತ್ತು ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ. ಒಳ್ಳೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಮೆಸೇಜ್, ನಮ್ಮ ದುಶ್ಮನ್ಗಳು ನಮ್ಗೆ ಮೆಸೇಜ್ ಮಾಡ್ತಿದ್ದಾರೆ, ಸಾಂಗ್ ಕೇಳಿ ಅಪ್ಪ ಅಮ್ಮ ನೆನಪಾಗ್ತಾ ಇದ್ದಾರೆ ಅಂತ. ಭಾನುವಾರ 4 ಗಂಟೆಗೆ ಸಿನಿಮಾ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ನೋಡಿ ಕಾನ್ಫಿಡೆನ್ಸ್ ಇದ್ದರೆ January 30ನೇ ತಾರೀಕು ಬನ್ನಿ. ನೀವು ಒಂದ್ಸಲ ಬಂದು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಫ್ಯಾಮಿಲಿನ ಎಲ್ಲರೂ ಕರ್ಕೊಂಬಂದು ತೋರಿಸ್ತೀರ. ಆ ಥರ ಒಂದು ಸಿನಿಮಾ ಅಮೃತಾಂಚಲ್. ಎಷ್ಟು ಥಿಯೇಟ್ರ್ ಅಂತ ಸರ್ ಪ್ಲ್ಯಾನ್? ಸರ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿದ್ರೆ ಒಂದು 50 to 60 ಥಿಯೇಟರ್ಸ್ ಸರ್. ಅಂದರೆ ನಮಗೆ ಜಾಸ್ತಿ ಥಿಯೇಟ್ರ್ ಫಾರ್ಮುಲಾ ಬೇಡ ಅಂತ ಫಸ್ಟ್ ಕಮ್ಮಿಲಿ ಹೋಗೋಣ. ಆಮೇಲೆ ಸಿನಿಮಾ ಚೆನ್ನಾಗಿ ಲೈಕ್ ಒಳ್ಳೆ ಟಾಕ್ ಆಯಿತು ಅಂದರೆ ಅವರೇ ಮಲ್ಟಿಪಲ್ ಮಾಡ್ಕೊಳ್ತಾರೆ ಅನ್ನೋದು ಆಸೆ ಮೇಲೆ. ಮತ್ತು ರಿಯಲಾಗಿ ಹೇಳಬೇಕು ಅಂದರೆ ನಮ್ಗೆ ಅಷ್ಟು ಬಜೆಟು ಇಲ್ಲ ಸರ್, ಅಷ್ಟು ಥಿಯೇಟ್ರ್ಗಳನ್ನ ಸಾಕಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ. ಸೊ ಅದಕ್ಕೆ ಫಸ್ಟ್ ಕಮ್ಮಿ ಲೈಕ್ ಲಿಮಿಟೆಡ್ ಥಿಯೇಟರ್ಸ್ಗಳನ್ನ ಹೋಗ್ತೀವಿ, ಆಮೇಲೆ ಲೈಕ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ. ಈ ಕನ್ನಡದಲ್ಲಿ ಮಾತ್ರ ಇದನ್ನು ಮಾಡ್ತಾ ಇದ್ರಿ ಸರ್? ತೆಲುಗಲ್ಲೂ ಡಬ್ಬಿಂಗ್ ನಡೀತಾ ಇದೆ. ಯಾಕೆಂದರೆ ತೆಲುಗಲ್ಲೂ ನಮಗೆ ಮಾರ್ಕೆಟ್ ಇದೆ. ತೆಲುಗಲ್ಲೂ ನಮ್ಮ ಹುಡುಗರೆಲ್ಲ ತುಂಬ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಕೊಟ್ಟಿದ್ದಾರೆ. ಸೊ ತೆಲುಗಲ್ಲೂ ಆಡಿಯನ್ಸ್ ಇದ್ದಾರೆ. ಸೊ ತೆಲುಗು ಆಲ್ಮೋಸ್ಟ್ ಡಬ್ಬಿಂಗ್ ಆಯಿತು. ಸೊ ಇವಾಗ ಲೈಕ್ ಏನಂದರೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಕನ್ನಡ ತೆಲುಗು ಅಟ್ ಎ ಟೈಮ್ ಬರಲ್ಲ, ಯಾಕಂದರೆ ಅಷ್ಟು ನಮ್ಗೆ ಶಕ್ತಿ ಇಲ್ಲ. ಫಸ್ಟ್ ಇಲ್ಲಿ ಕನ್ನಡ ರಿಲೀಸ್ ಮಾಡ್ತೀವಿ, ಆಮೇಲೆ ತೆಲುಗಿಗೆ ಹೋಗ್ತೀವಿ ಸರ್, ಖಂಡಿತ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ಪಬ್ಲಿಕ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. JRM ಸ್ಟುಡಿಯೋದಲ್ಲಿ ಅಮೃತಾಂಜನ್ ಟೀಮ್ ಅವ್ರದ್ದು ಎಲ್ಲ ಶಾರ್ಟ್ ಫಿಲಮ್ಸು ನೀವು ನೋಡಿರ್ತೀರಾ. ನೀವು ಯಾವಾಗಲೂ ಕಮೆಂಟ್ ಆಗ್ತಾ ಇರ್ತೀರಾ, ನಿಮ್ಗೆ ಏನು ಸಿನಿಮಾ ಮಾಡೋಕ್ಕೆ ಏನು ರೋಗ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಇದೇ January 30ಕ್ಕೆ ಎಲ್ಲ ಥಿಯೇಟರ್ಗಳಲ್ಲಿ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಖಂಡಿತ ನಿಮ್ಮನ್ನು ಇಷ್ಟಪಡ್ತೀನಿ, ದಯವಿಟ್ಟು ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್.